ಅವನೈತೆ ಅದೇನ್ ಕ್ರೇಜ್ ಅಂತ ಗೊತ್ತಿಲ್ಲ ಗುರು. ಈ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಫೀಲ್ಡ್ ಅಲ್ಲಿ ಇದಾರೆ, ಸ್ಟೇಡಿಯಂ ಅಲ್ಲಿ ಆಡ್ತಿದಾರೆ ಅಂತ ಗೊತ್ತಾಯ್ತು ಅಂದ್ರೆ ಜನ ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ, ಒಂದೇ ಸಲ ಟಿಕೆಟ್ ಅನ್ನ ಸೋಲ್ಡ್ ಮಾಡ್ಕೊಂಡ್ಬಿಡ್ತಾರೆ. ಎರಡು ದೊಡ್ಡ ಸ್ಟೇಡಿಯಂ ನ ಒಟ್ಟುಗೂಡಿಸಿದ್ರು ಕೂಡ ಅಷ್ಟೇ, ಅಷ್ಟು ಕೂಡ ಸ್ಟೇಡಿಯಂ ಫುಲ್ ಕೂಡ ಆಗುವಂಥದ್ದು, ಅಷ್ಟು ಫ್ಯಾನ್ ಕ್ರೇಜ್ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಇರುವಂಥದ್ದು. ನಾನು ಏನಕ್ಕೆ ಇದನ್ನು ಹೇಳ್ತಿದ್ದೀನಿ ಅಂದ್ರೆ, ಈಗ ನಿಮ್ಗೆ ಗೊತ್ತಿರಂಗೆ ಜನವರಿ 11ರಿಂದ ODI ಕೂಡ ಸ್ಟಾರ್ಟ್ ಆಗ್ತಿದೆ. ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಬರೋಡಲ್ಲಿ ಕೂಡ ನಡೀತಾ ಇದೆ. ನಿನ್ನೆ ಏನಾಯ್ತು ಅಂದ್ರೆ ಟಿಕೆಟ್ ಬುಕಿಂಗ್ ಮಾಡ್ಕೊಳಕ್ಕೆ ಫ್ಯಾನ್ಸಿಗೆ ಅವಕಾಶ ಕೂಡ ಆಯಿತು. ಅದು ಜಸ್ಟ್ 8 ನಿಮಿಷದಲ್ಲಿ ಎಂಟರ್ ಟಿಕೆಟ್ ಅಂದ್ರೆ ಎಂಟರ್ ಸ್ಟೇಡಿಯಮೇ ಫುಲ್ ಆಗಿಬಿಟ್ಟಿದೆಯಂತೆ, ಒಂದೇ ಒಂದು ಟಿಕೆಟ್ ಖಾಲಿ ಇಲ್ಲ. ಸೊ ಕ್ರೇಜ್ ಯಾರಿಗೆ ಹೇಳಿ, ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಆಡ್ತಿದ್ದೀರಾ ಅಂತ ಲೈವ್ ಅಲ್ಲಿ ಅವರ ಗೇಮ್ ಅನ್ನ ನೋಡ್ಬೇಕು, ಕಣ್ ತುಂಬ್ಕೋಬೇಕು ಅಂತ ಜನ ಕಿಕ್ಕಿರಿದು ಸೇರ್ಬಿಟ್ಟಿದ್ದಾರೆ ಸ್ಟೇಡಿಯಂ ಅಲ್ಲಿ. ಕ್ರೇಜ್ ನ ನೋಡಕ್ಕೆ ನಾನು ಕೂಡ ತುಂಬಾ ವೇಟ್ ಮಾಡ್ತಾ ಇರ್ತೀನಿ. ಏನಕ್ಕೆ ಅಂದ್ರೆ ಗುರು, ಇವರು ವಿಜಯಜರ ಟ್ರೋಫಿಲ್ ಕೂಡ ಅಷ್ಟೇ, ಅದಾದ್ಮೇಲೆ ಲಾಸ್ಟ್ 2025ರಲ್ಲಿ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಮ್ಯಾಚ್ ಕೂಡ ಆಯ್ತಲ್ಲ, ಅವಾಗಲೂ ಅಷ್ಟೇ ಸಖತ್ತಾಗಿ ಗೇಮ್ ಅನ್ನ ಕೂಡ ಆಡಿದ್ರು. ಹಾಗಾಗಿ ಈಗಲೂ ಕೂಡ ಅಷ್ಟೇ ಜನ ಆ ಒಂದು ಮ್ಯಾಚ್ ಅನ್ನ ಮತ್ತೆ ನೋಡ್ಲೇಬೇಕು, ಅದು ಸ್ಟೇಡಿಯಂ ಅಲ್ಲೇ ಲೈವ್ ಆಗಿ ನೋಡ್ಬೇಕು ಅಂತ. ಜಸ್ಟ್ 8 ನಿಮಿಷದಲ್ಲೇ ಎಂಟರ್ ಸ್ಟೇಡಿಯಂ ಟಿಕೆಟ್ ಸೋಲ್ಡ್ ಔಟ್ ಆಗಿದೆ ಅಂದ್ರೆ ಥಿಂಕ್ ಮಾಡಿ ಯಾವ ತರ ಕ್ರೇಜ್ ಇರ್ಬೋದು ಅಂತ. ಇಬ್ರು ಕೂಡ ಸ್ಟೇಡಿಯಂ ಅಲ್ಲಿ ಸಖತ್ತಾಗಿರೋ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು ಅಂದ್ರೆ ಪೈಸಾ ವಸೂಲ್ ಆಗೋದಂತೂ 100%. ಮತ್ತೆ ನೀವೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ, ಈ 2026ರಲ್ಲಿ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಎಷ್ಟು ಮ್ಯಾಚಸ್ ಅನ್ನ ಆಡ್ಬೋದು ಅಂತ. ಅಂದ್ರೆ ಇಯರ್ ತುಂಬಾ ಮ್ಯಾಚಸ್ ಕೂಡ ಇದೆ, ಇಂಗ್ಲೆಂಡ್ ಟೂರ್ ಆಗಿರ್ಬೋದು, ಅದಾದ್ಮೇಲೆ ಅದ್ಯಾವ್ದು ಅಫ್ಘಾನಿಸ್ತಾನ ಮ್ಯಾಚ್ ಕೂಡ ಇದೆ, ಆದ್ಮೇಲೆ ಬಾಂಗ್ಲಾದೇಶ್ ಟೂರ್ ಕೂಡ ಇದೆ. ಸೊ ಯಾವ್ಯಾವ ಮ್ಯಾಚ್ ಇವರು ಆಡ್ಬೋದು, ಎಷ್ಟು ಮ್ಯಾಚ್ ಈ ಒಂದು 2026ರಲ್ಲಿ ಅವರ ಪ್ರದರ್ಶನ ನೋಡಬಹುದು ಅಂತ ಇವತ್ತಿನ ವಿಡಿಯೋ ತಿಳಿಸ್ಕೊಡ್ತಾ ಇದೀನಿ. ವಿಡಿಯೋವನ್ನ ಲಾಸ್ಟ್ ತನಕ ನೋಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹೊಡಿರೋ ಒಂದು ಲೈಕ್ ಅನ್ನ, ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತೀರಾ ಅಂದ್ರೆ ಇದೇ ರೀತಿ ಕ್ರಿಕೆಟ್ ಅಪ್ಡೇಟ್ಸ್ ಹಾಗೂ IPL ಅಪ್ಡೇಟ್ಸ್ ಅನ್ನ ಮುಂದೆ ಕೂಡ ತಿಳ್ಕೊಳ್ತಿರಬಹುದು. ಜಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ 2026ರಲ್ಲಿ ಕಂಟಿನ್ಯೂಸ್ ಮ್ಯಾಚಸ್ ಕೂಡ ಇದೆ. ಈಗ ODI ಕೂಡ ನಡೀತೆ, ಅದಾದ್ಮೇಲೆ T20 ಕೂಡ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ IPL ಕೂಡ ಇದೆ, ಅದಾದ್ಮೇಲೆ ಇಂಗ್ಲೆಂಡ್ ಟೂರ್, ಅದಾದ್ಮೇಲೆ ಅಫ್ಘಾನಿಸ್ತಾನ ODI ಕೂಡ ಇದೆ, ಅದಾದ್ಮೇಲೆ ಬಾಂಗ್ಲಾದೇಶ್ ಟೂರ್ ಕೂಡ ಇದೆ. ಸೊ ಇಷ್ಟು ಮ್ಯಾಚಸ್ ಅಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಎಷ್ಟು ಮ್ಯಾಚಸ್ ಆಡ್ತಾ ಇರ್ತಾರೆ, ಎಷ್ಟು ಮ್ಯಾಚಸ್ ಅನ್ನ ಆಡ್ತಾ ಇದಾರೆ ಅಂತ ನೀವೆಲ್ಲ ಕೂಡ ತುಂಬಾ ಸರ್ಚ್ ಮಾಡ್ತಾ ಇರ್ತೀರಾ. ಹಾಗಾಗಿ ವಿಡಿಯೋನ ಮಾಡ್ತಿದ್ದೀನಿ ನಿಮ್ಗೆಲ್ಲ ಕ್ಲಾರಿಫಿಕೇಶನ್ ಕೊಡೋಕ್ಕೋಸ್ಕರ. ವಿಡಿಯೋ ಲಾಸ್ಟ್ ತನಕ ನೋಡಿ. ಸೊ ಫಸ್ಟ್ ಟೈಮ್ ಮ್ಯಾಚ್ ಬಂದ್ಬಿಟ್ಟು ಈಗ ಜನವರಿ 11ರಿಂದ ಸ್ಟಾರ್ಟ್ ಕೂಡ ಆಗ್ತಿದೆ. ಆ 3 ಮ್ಯಾಚಸ್ ಅಲ್ಲಿ ಕೂಡ ಅಂದ್ರೆ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಒನ್ ಡೇ ಮ್ಯಾಚಸ್ ಕೂಡ ಆಗ್ತಿಲ್ಲ. ಆ 3 ಮ್ಯಾಚಸ್ ಅಲ್ಲಿ ಕೂಡ ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮಾ ಇರ್ತಾರೆ. ಅಂದ್ರೆ ನನಗೆ ಯಾವ್ಯಾವ ಮ್ಯಾಚಸ್ ಅನ್ನ ಹೇಳ್ತಿದ್ದೀನಿ, ಎಲ್ಲಾ ಮ್ಯಾಚಸ್ ಕೂಡ ಅಷ್ಟೇ ಆಲ್ಮೋಸ್ಟ್ ಇವರು ಇರ್ತಾರೆ. ಏನಕ್ಕೆ ಅಂದ್ರೆ 2027ರ ವಿಶ್ವಕಪ್ ಅಲ್ಲಿ ಇವ್ರನ್ನ ನೋಡ್ಲೇಬೇಕು ಅಂತ ಫ್ಯಾನ್ಸ್ ತುಂಬಾ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸ್ತಿದ್ದಾರೆ. ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೇಕು ಅಂದ್ರೆ ಇದೆಲ್ಲ ಕೂಡ ಇವರು ಮ್ಯಾಚಸ್ ಅನ್ನ ಆಡ್ಲೇಬೇಕಾಗುತ್ತೆ, ಇಲ್ಲಾಂದ್ರೆ ಫಾರ್ಮ್ ನ ಕಳ್ಕೊಳ್ತಾರೆ. ಇನ್ನ ಜನವರಿ ನ್ಯೂಜಿಲೆಂಡ್ ಮತ್ತೆ ಇಂಡಿಯಾ ಮ್ಯಾಚ್ ಕೂಡ ಆಗುತ್ತೆ. 3 ODI ಕೂಡ ನಡೀತೆ, 3 ODI ಕೂಡ ಇರುತ್ತೆ. ಅದಾದ್ಮೇಲೆ T20 ನಡೀತಾ ಇದ್ರೆ T20 ಯಾವ್ದೇ ಕಣ್ಕರು ಪಾರ್ಟಿಸಿಪೇಟ್ ಮಾಡೋದಿಲ್ಲ. ಅದಾದ್ಮೇಲೆ IPL ಕೂಡ ಇದೆ. IPL ಅಲ್ಲಿ ಸುಮಾರು 14ರಿಂದ 15 ಮ್ಯಾಚ್, ಎಲ್ಲಾ ಮ್ಯಾಚಸ್ ಕೂಡ ಆಲ್ಮೋಸ್ಟ್ ಅವೈಲೇಬಲ್ ಇರ್ತಾರೆ ಅಂತ ಕೂಡ ರಿಪೋರ್ಟ್ಸ್ ಗಳು ಕೂಡ ಇದೆ. ಏನಾದ್ರು ಇಂಜುರಿ ಆಯ್ತು ಅಂದ್ರೆ ಅವರು ಬೆಂಚ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಾದ್ಮೇಲೆ ಜೂನ್ ಅಲ್ಲಿ ಅಫ್ಘಾನಿಸ್ತಾನ ಮತ್ತೆ ಇಂಡಿಯಾ ಅಲ್ಲೂ ಕೂಡ 3 ODI ಮ್ಯಾಚಸ್ ಕೂಡ ಇರುವಂತದ್ದು. ಆ 3 ODI ಮ್ಯಾಚಸ್ ಅಲ್ಲಿ ಕೂಡ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಕೂಡ ಇರ್ತಾರೆ. ಅದಾದ್ಮೇಲೆ ಜುಲೈಯಲ್ಲಿ ಇಂಗ್ಲೆಂಡ್ಗೆ ಕೂಡ ಹೋಗ್ತಾರೆ, ಅಂದ್ರೆ ಇಂಗ್ಲೆಂಡ್ ಟೂರ್ ಕೂಡ ಇದೆ, ಅಲ್ಲಿ ಮ್ಯಾಚಸ್ ನಡೆಯುವಂತದ್ದು. 3 ಒನ್ ಡೇ ಮ್ಯಾಚಸ್ ಕೂಡ ಇದೆ, ಅಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ಕೂಡ ಮಾಡ್ತಾರೆ. ಅದನ್ನ ಮುಗಿಸ್ಕೊಂಡು ಬಂದು ಮತ್ತೆ ಸೆಪ್ಟೆಂಬರ್ ಅಲ್ಲಿ ಬಾಂಗ್ಲಾದೇಶ್ ಟೂರ್ ಕೂಡ ಇರುವಂತದ್ದು, ಅಲ್ಲೂ ಕೂಡ 3 ಒನ್ ಡೇ ಮ್ಯಾಚಸ್ ಕೂಡ ಇದೆ. ಹಾಗಾಗಿ ಇದನ್ನ ಅವರು ಆಡ್ಲೇಬೇಕು 100%. ಈ 3 ODI ಮ್ಯಾಚ್ ಕೂಡ ಬಾಂಗ್ಲಾದೇಶ್ ಅಲ್ಲಿ ಆಡ್ತಾರೆ. ಅದಾದ್ಮೇಲೆ ಮತ್ತೆ ಅಕ್ಟೋಬರ್ ಇಂದ ನವೆಂಬರ್ ತನಕ ವೆಸ್ಟ್ ಇಂಡೀಸ್ ಮತ್ತೆ ಇಂಡಿಯಾ ಸೀರೀಸ್ ಕೂಡ ಸ್ಟಾರ್ಟ್ ಆಗುತ್ತೆ, ಅಲ್ಲೂ ಕೂಡ ಅಷ್ಟೇ 3 ODI ಮ್ಯಾಚ್ ಆಡ್ತಾರೆ. ಅದಾದ್ಮೇಲೆ ಡಿಸೆಂಬರ್ ಕೂಡ ಅಷ್ಟೇ ಶ್ರೀಲಂಕಾ ಮತ್ತೆ ಇಂಡಿಯಾ ಮ್ಯಾಚ್ ಕೂಡ ಇದೆ, ಅಲ್ಲೂ ಕೂಡ 3 ODI ಕೂಡ ಇರುವಂತದ್ದು. ಸೊ ಇದಂತೂ 100% ಆಡ್ತಾರೆ. ಅದಾದ್ಮೇಲೆ ಮತ್ತೆ 2027ರಲ್ಲಿ ವಿಶ್ವಕಪ್ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಅದರಲ್ಲಿ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿರ್ಬೇಕು ಅಂದ್ರೆ ಇಷ್ಟು ಮ್ಯಾಚಸ್ ಅನ್ನ ಆಡಿ ಅವರ ಫಾರ್ಮ್ ಅವರು ಉಳಿಸ್ಕೋಬೇಕಾಗುತ್ತೆ. ಬಟ್ ಇದರಲ್ಲಿ ಒಂದೇ ಒಂದು ಲೀಗ್ ಆಡಲ್ಲ, ಯಾವ್ದಂದ್ರೆ T20 ವರ್ಲ್ಡ್ ಕಪ್ ನಡೀತಿದೆಯಲ್ಲ ಫೆಬ್ರವರಿ 7th ಇಂದ, ಆ ಮ್ಯಾಚಸ್ ಅನ್ನ ಆಡಲ್ಲ ಅಷ್ಟೇ. T20 ವರ್ಲ್ಡ್ ಕಪ್ ಇಂದ ರೆಸ್ಟ್ ಅಲ್ಲಿ ಕೂಡ ಇರ್ತಾರೆ. ಇಂಗ್ಲೆಂಡ್ ಟೂರ್ಸ್ ಆಗಿರ್ಬೋದು, ಬಾಂಗ್ಲಾದೇಶ್ ಟೂರ್ ಆಗಿರ್ಬೋದು, ಆದ್ಮೇಲೆ ODI ಮ್ಯಾಚ್ ಅನ್ನ ಆಡ್ತಾರೆ. ಮತ್ತೆ IPL ಮ್ಯಾಚ್ ಅಂತೂ 100% ಆಡ್ತಾರೆ. ಇನ್ನ ಈ ಇಯರ್ ಟೋಟಲ್ ಆಗಿ IPL ಸೇರ್ಬಿಟ್ಟು 35ರಿಂದ 40 ಮ್ಯಾಚ್ ಆಡ್ತಾರೆ ಅನ್ನೋ ಎಸ್ಟಿಮೇಷನ್ ಕೂಡ ಇದೆ. ಅದರಲ್ಲಿ ಏನಾದ್ರು ಹುಷಾರಿಲ್ದಂಗೆ ಆಯ್ತು, ಇಂಜುರಿ ಆಯ್ತು, ಏನಾದ್ರು ಪ್ರಾಬ್ಲಮ್ ಆಯ್ತು ಅಂದ್ರೆ ಕೂತ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಅಪ್ರಾಕ್ಸಿಮೇಟ್ ಹೇಳ್ಬೇಕು ಅಂದ್ರೆ 35ರಿಂದ 40 ಮ್ಯಾಚಸ್ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಈ ಇಯರ್ ಆಡ್ತಾರೆ. 2026 ಈಗ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ಜನ 2027ರ ವರ್ಲ್ಡ್ ಕಪ್ ಅಲ್ಲಿ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ನೋಡಬೇಕು ಅಂತ ಆಲ್ರೆಡಿ ತುಂಬಾ ಕ್ರೇಜ್ ಅಲ್ಲಿ ಕೂಡ ಇದ್ದಾರೆ. 2027ರಲ್ಲಿ ಈ ಒಂದು ಫಾರ್ಮ್ ಅನ್ನ ಮತ್ತೆ ಕಂಟಿನ್ಯೂ ಮಾಡಕ್ಕೆ ಅವ್ರು ಇಷ್ಟು ಮ್ಯಾಚಸ್ ಅನ್ನ ಆಡ್ತಾರೆ. ಸೊ ಈ ವರ್ಷ ಫುಲ್ ಫ್ಯಾನ್ಸ್ ಗಳಿಗೆ ಹಬ್ದೋಟ ಅಂತಾನೆ ಕೂಡ ಹೇಳ್ಬೋದು. ನಿಮ್ಮ ಹತ್ರ ಏನಾದ್ರು ಅಡಿಷನಲ್ ನ್ಯೂಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನಿಮ್ಮ ಫೀಡ್ಬ್ಯಾಕ್ ಅನ್ನ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಅಪ್ಡೇಟ್ಸ್ ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಒಂದೇ ಮಾತರಂ.